ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಇವತ್ತೇನಪ್ಪ ರಘು ತುಮಕೂರು ಪಂಚೆ ಹಾಕೊಂಡು, ವೈಟ್ ಪಂಚೆ ಹಾಕೊಂಡು, ಶರ್ಟ್ ಹಾಕೊಂಡು, ಶಾಲ್ ಹಾಕೊಂಡು ಅಂತಂದ್ರೆ ಇವತ್ತು ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬಾ ಅದ್ಭುತವಾದ ಕ್ಷೇತ್ರ. ತುಂಬಾ ದಿನದಿಂದ ಇಲ್ಲಿಗೆ ಬರ್ಬೇಕಂತ ತುಂಬಾ ಪ್ಲಾನ್ ಮಾಡ್ತಾ ಇದೆ. ಬಟ್ ಇವತ್ತು ದೇವರು ನನ್ನ ಕರೆಸ್ಕೊಂಡಿದ್ದಾರೆ. ಕಷ್ಟ, ದೋಷ ಹಾಗೂ ಏನೇ ಸಮಸ್ಯೆಗಳಿದ್ದರೂ ಶ್ರೀ ವಿದ್ಯಾ ಚೌಡೇಶ್ವರಿ ಕಳಸ ಬರವಣಿಗೆಯ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಳಸ ಬರವಣಿಗೆ ಪ್ರಶ್ನೆ ಕೇಳಿದ್ರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಜೈ ವಿದ್ಯಾ ಚೌಡೇಶ್ವರಿ ಎಂದು ಕಾಮೆಂಟ್ ಮಾಡುವ ಮೂಲಕ ಈ ವಿಡಿಯೋವನ್ನ ನಿಮ್ಮ 5 ಜನ ಸ್ನೇಹಿತರಿಗೆ ಶೇರ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗೋಣ ಬನ್ನಿ. ನೀವು ಏನು ಹೇಳದಿದ್ದರೂ ನಿಮ್ಮ ಸಮಸ್ಯೆಗಳನ್ನ ದೇವರೇ ನುಡಿಯುವುದು ಇಲ್ಲಿನ ಒಂದು ಪ್ರತೀತಿ. ಕಳಸ ಶಾಸ್ತ್ರ ಅಂತ ಅಂದ್ರೆ ಚೌಡೇಶ್ವರಿ ತಾಯಿ ಸ್ವತಃ ನಿಮ್ಮ ಬಗ್ಗೆ ಕಳಸದಲ್ಲಿ ಬರೆದು ಗುರುಗಳ ಮೂಲಕ ತಿಳಿಸುವುದು. ಈ ತಾಯಿಯನ್ನ ನಂಬಿದವರು, ನಡೆದುಕೊಳ್ಳುವವರು ಲಕ್ಷಾಂತರ ಜನ ಇದ್ದಾರೆ. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಲ್ಲಿ ಬಹಳ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಲಕ್ಷಾಂತರ ಜನ ದೂರದ ಊರುಗಳಿಂದ ಬರುತ್ತಾರೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಬರುವಂತಹವರು ಮನೆಯಿಂದಲೇ ಮುಡುಪನ್ನು ತರ್ತಾರೆ. 5 ರೂಪಾಯಿ ಅಥವಾ 9 ರೂಪಾಯಿಯ ಮುಡುಪನ್ನ ತರ್ತಾರೆ. ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಕೊಂಡು ತಮ್ಮ ಸಮಸ್ಯೆಗಳನ್ನ ಮುಡುಪಿನಲ್ಲಿ ಕಟ್ಟಿಕೊಂಡು ದೇವರ ಸನ್ನಿಧಿಯಲ್ಲಿ ಆ ಅರಿಶಿಣದ ಬಟ್ಟೆಯ ಗಂಟನ್ನು ತೆಗೆಯುತ್ತಾರೆ. ಅಂದ್ರೆ ಮನೆಯ ಸಮಸ್ಯೆಯನ್ನ ಗಂಟು ಕಟ್ಟಿಕೊಂಡು ಬಂದು ತಾಯಿಯ ಪಾದದಲ್ಲಿ ಇಡುವಂತಹದ್ದು. ತಾಯಿಯ ಸನ್ನಿಧಿಗೆ ಬಂದು 5 ರೂಪಾಯಿ ಅಥವಾ 9 ರೂಪಾಯಿ ಮುಡುಪನ್ನ ಇಟ್ಟು ತಾಯಿಗೆ ಮಡಲಕ್ಕಿ ನೀಡಿದರೆ ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲಿ ನೆರವೇರಿಸೋ ಮಹಾತಾಯಿ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿಯ ಕಾರ್ಯಕ್ರಮ ಹಾಗೂ ಅಲಂಕಾರ ಎಷ್ಟು ಅದ್ಭುತವಾಗಿರುತ್ತದೆ ಎಂದರೆ ಕಣ್ಣೆರಡು ಸಾಲದು. ಈ ಕ್ಷೇತ್ರದಲ್ಲಿ ತಾಯಿಗೆ ಅಚ್ಚುಕಟ್ಟಾದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತದೆ. ಹಾಗೆ ಇಲ್ಲಿ ಅರಿಶಿಣದ ಸ್ನಾನ ಅಂತ ನಡೆಯುತ್ತೆ. ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನ ಅಂದ್ರೆ ತಾಯಿಗೆ ಲೇಪಿತವಾದ ಅರಿಶಿಣವನ್ನ ಬಂದಂತಹ ಭಕ್ತರಿಗೆ ಅರಿಶಿಣದ ಸ್ನಾನ ಅಂದ್ರೆ ಭಕ್ತಾದಿಗಳಿಗೆ ಬಂದಂತಹ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಅಂತ ನಂಬಲಾಗುತ್ತೆ. ಹಸು ಕರುಗಳನ್ನ ಸಂರಕ್ಷಿಸಿ ಪೋಷಿಸಿ ರಕ್ಷಿಸುವ ಪವಿತ್ರ ಸ್ಥಳ. ಭಾರತೀಯ ಸಂಸ್ಕೃತಿಯಲ್ಲಿ ಹಸುವಿಗೆ ಗೋಮಾತೆ ಎಂಬ ಮಹತ್ವ ಸ್ಥಾನವಿದೆ. ಇಲ್ಲಿ ಗೋಶಾಲೆಯೂ ಸಹ ಇದೆ. ಸ್ನೇಹಿತರೆ, ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹ ಸಹ ನಡೆಯುತ್ತೆ. ಬನ್ನಿ ಸ್ನೇಹಿತರೆ, ಭಕ್ತರ ಮಾತುಗಳನ್ನ ಕೇಳೋಣ. ಸರ್, ನಮ್ಮದು ತುಮಕೂರು ಡಿಸ್ಟಿಕ್ ಪಾವಗಡದಿಂದ ಬರ್ತಾ ಇದ್ದೀವಿ. ನಾವಿರೋದಿಲ್ಲ ಬೆಂಗಳೂರಲ್ಲಿ. ಈಗ ನಮ್ಮ ಫ್ರೆಂಡ್ಸು ಇವ್ರ ಕಡೆಯಿಂದ ಬಂದ್ವಿ ಇಲ್ಲಿ. ಬಟ್ ಇಲ್ಲಿ ಬಂದರೆ ಏನೋ ಒಂದು ಪಾಸಿಟಿವ್ ಥಾಟ್ ಪ್ಲಸ್ಸು, ಮತ್ತು ಇಲ್ಲಿ ಬಂದರೆ ಏನೋ ಒಂದು ವೈಬ್ರೇಷನ್ನು ಮತ್ತೆ ಬರೋಣ ಅನ್ನಿಸ್ತಾ ಇರುತ್ತೆ. ನಮಸ್ಕಾರ. ನಮ್ಮ ದೊಡ್ಡಮ್ಮ ತುಂಬ ಸಲ ಈ ದೇವಸ್ಥಾನ ವಿಸಿಟ್ ಮಾಡಿದ್ದಾರೆ. ಅವರು ನನಗೆ ಈ ದೇವಸ್ಥಾನದ ಬಗ್ಗೆ ಹೇಳಿದಾಗ ನನಗೂ ಇನ್ಸ್ಪೈರ್ ಆಗಿ ನಾನು ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಅನಿಸ್ತು. ಸೊ ಇದು ನನ್ನ ಫಸ್ಟ್ ವಿಸಿಟ್. ಎಲ್ಲ ದೇವಸ್ಥಾನದ ಆಂಬಿಯನ್ಸ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ. ನಾವು ಕೂಡ ಇವತ್ತು ಪ್ರಸಾದ ಸ್ವೀಕಾರ ಮಾಡಿದ್ವಿ. ಮತ್ತು ಅಲ್ಲಿ ಹಸುಗಳು, ಪುಟಾಣಿ ಹಸುಗಳು ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಓವರಾಲ್ ನನಗೆ ತುಂಬ ಇಷ್ಟ ಆಯಿತು. ವಿದ್ಯಾ ಚೌಡೇಶ್ವರಿ ಮಹಾದೇವಿಗೆ ಸುಮಾರು 10 ವರ್ಷಗಳಿಂದ ಅಮ್ಮನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಈ ಒಂದು ಕ್ಷೇತ್ರದ ಮಹಿಮೆ ಏನಪ್ಪಾ ಅಂದ್ರೆ, ನಮ್ಮೆಲ್ಲ ಮನಸ್ಸಿನಲ್ಲಿರುವಂತಹ ಭಾವನೆಗಳು, ನಮಗೆ ಆಗಬೇಕಾದಂತಹ ಕೆಲಸ ಕಾರ್ಯಗಳು, ನಾವು ಕಷ್ಟದಲ್ಲಿರುವಂತಹ ವಿಷಯಗಳು, ಆಸ್ತಿ ಇರ್ಬೋದು, ಅಧಿಕಾರ ಇರ್ಬೋದು, ದೇಶ ಹಸಿವೆಯಿಂದ ಕೂಡಿರೋ ಜನದ ಮಧ್ಯೆ ನಾವು ವಾಸ ಮಾಡ್ತಾ ಇರ್ಬೋದು, ಅವುಗಳನ್ನು ತಾಯಿ ನಾವು ಭಕ್ತಿಯಿಂದ ಅಮ್ಮನವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೆ. ಆದರೆ ಅಮ್ಮನವರು ಹಂತ ಹಂತವಾಗಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಲ್ಲ ಜನಗಳೆಲ್ಲ ಹೋಗಿದ್ದು ಬರ್ತಿದ್ರು. ಅವಾಗ ಅದರಿಂದ ನಾವು ಹೋಗಿದ್ ಬರೋಣ ಅಂತ ಜೊತೆಯಾಗಿ ಬಂದಿದ್ದೀವಿ. ನನ್ನ ಹೆಸರು ಪ್ರಜ್ವಲ್ ಅಂತ, ದಾವಣಗೆರೆಯಿಂದ ಬಂದಿರೋದು. ನಾನಿಲ್ಲಿ ಬರೋಕ್ಕೆ ಶುರು ಮಾಡಿ ಒಂದು 2 ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಬರೋಕ್ಕೆ ಶುರು ಮಾಡಿದಾಗ್ಲಿಂದ ಒಳ್ಳೆಯದಾಗಿದೆ. ಮತ್ತು ಇಲ್ಲಿ ಬೇರೆ ಥರ ಇಲ್ಲಿ ಹೋಮ ಆಗಲಿ, ಅದು ಮಾಡಿಸ್ರಿ ಇದು ಮಾಡಿಸ್ರಿ ಅಂತ ಯಾವುದೇ ರೀತಿ ಇರಲ್ಲ. 5 ರೂಪಾಯಿ 9 ರೂಪಾಯಿ ಏನು ಹರಕೆ ಕಟ್ಟು, ಅದು ಏನು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಂದು ಅದು ಹರಕೆ ತೀರಿಸಿದ್ರೆ ಆಯಿತು. ಮತ್ತು ಇಲ್ಲಿ ಬರೋಕ್ಕೆ ಶುರು ಆದಾಗ್ಲಿಂದ ನನಗೆ ಫೈನಾನ್ಷಿಯಲಿ ಆಗಲಿ, ಪರ್ಸನಲ್ ಪ್ರಾಬ್ಲಮ್ ಆಗಲಿ ಎಲ್ಲದೂ ಸಾಲ್ವ್ ಆಗ್ತಾ ಬಂದಿದೆ.
ಆದ್ದರಿಂದ ನಾನು ಇಲ್ಲಿ ಫಾಲೋ ಮಾಡೋಕ್ಕೆ ಶುರು ಮಾಡಿ 2 ಇಯರ್ಸ್ ಆಯಿತು. ಎಲ್ಲ ಒಳ್ಳೇದಾಗ್ತಿದೆ. ಬಟ್ ಇಲ್ಲಿ ಹೇಳೋದ್ಕಿಂತ ಒಂದು ಸತಿ ನೀವು ಬಂದು ವಿಸಿಟ್ ಮಾಡಿ ನಿಮ್ಮದು ಎಕ್ಸ್ಪೀರಿಯೆನ್ಸ್ ನೀವೇ ಸ್ವತಃ ನೋಡಿ ಅದ್ರ ಬಗ್ಗೆ ನೀವೇ ಹೇಳಬೇಕಾಗತ್ತೆ. ಯಾಕಂದರೆ ಅಷ್ಟು ಚಮತ್ಕಾರ ನಡೆಯುತ್ತಿಲ್ಲಿ. ಮತ್ತು ಇಲ್ಲಿ ಪ್ರಶ್ನೋತ್ತರನೂ ನಡೆಯುತ್ತೆ. ಅಲ್ಲಿ ನೀವು ಕೇಳೋ ಪ್ರಶ್ನೆನೂ ಅವರೇ ಹೇಳ್ತಾರೆ, ಉತ್ತರನೂ ಅವರೇ ಹೇಳ್ತಾರೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡ್ತಾ ಹೋದರೆ ಚೆನ್ನಾಗಾಗತ್ತೆ. ದಾವಣಗೆರೆ ಪಕ್ಕ ಶಾಮನೂರವ್ರು ನಾವು ದೇವಸ್ಥಾನ ನೋಡಕ್ಕೆ ಬಂದಿದ್ವಿ. ಅಮ್ಮನವ್ರ ದರ್ಶನ ಮಾಡೋಕೆ ಅಮಾವಾಸ್ಯೆ ಪ್ರಯುಕ್ತ ಬಂದಿದ್ದೀವಿ. ಬಂದು ಪ್ರಸಾದ ತಗೊಂಡು ಪ್ರಸಾದ ಭಾಳ ಚೆನ್ನಾಗೈತಿ. ಒಳ್ಳೆ ದೇವತೆನೂ ಒಳ್ಳೆ ನಮಗೆ ಚೆನ್ನಾಗಿ ಕಾಪಾಡಿದ. ಎಷ್ಟನೇ ಸರಿ ಬಂದಿದ್ದೀರಾ? ನಾವಿದು 2ನೇ ಸರಿ. ನಿಮ್ಮ ಫೋನ್ಯಾಗ ವಿಡಿಯೋ ನಿಮ್ಮ ಫೋನ್ ಪೇಸ್ ಒಳ್ಳೇದು. ನಾವೆಲ್ಲ ಹೇಳ್ತಾವ್ರಿ ಎಲ್ಲರಿಗೂ ಚೆನ್ನಾಗೈತೆ ಹೋಗ್ರಿ ಅಂತ. ಚೆನ್ನಾಗೈತಿ ಅಮ್ಮ ಒಳ್ಳೆ ಚೆನ್ನಾಗಿದೈತಿ ಅಂತ ಹೇಳ್ತಾರೆ. ಮಲ್ಲೇಶ್ ಗೌಡ ಅಂತೇಳಿ, ಎಲ್ಲಿಂದ ಬರ್ತಿದ್ದೀರಾ? ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಪದ್ಮನಾಭ ನಗರ ನನಗೆ ಮನೆ. ಸೊ ಅಲ್ಲಿಂದ ಬರ್ತಾ ಇದ್ದೀನಿ. ದೇವ್ರ ಬಗ್ಗೆ ಒಂದು ಸ್ವಲ್ಪ ಸಾಕಷ್ಟು ಮಾಹಿತಿಗಳು ಸಿಕ್ತು. ಬೆಂಗಳೂರಿನಲ್ಲಿ ಕೆಲವರು ನನಗೆ ಪರಿಚಯದವರು ಹೇಳಿದ್ರು, ದೇವಸ್ಥಾನ ಚೆನ್ನಾಗಿದೆ, ಓಟ್ ಬನ್ನಿ, ಅಮ್ಮನವರು ಭಾಳ ಶಕ್ತಿವಂತರು, ಪವರ್ಫುಲ್ ಆಗಿದೆ ಅಂತ. ನಿಮ್ಮ ಕಷ್ಟ ಸುಖಗಳು ಏನಿದ್ರು ಅಮ್ಮನ ಮುಂದೆ ನಿವೇದನೆ ಮಾಡ್ಕೊಳ್ಳಿ, ಆ ಅಮ್ಮ ಇದ್ದಾರೆ, ತೊಂದರೆ ಕೊಡಲ್ಲ. ಸರಿ ನಾವು ನೋಡೋಣ ಅಂತಾರೆ. ನಾನು ಕೂಡ ಫಿಸಿಕಲ್ ಸ್ವಲ್ಪ ಬಾತ್ರೂಮಲ್ಲಿ ಬಿದ್ದು ಒಂದು 6 ಮಂತಿಂದ ಇವಾಗ ಬೆಡ್ ರಿಡನ್ ಟೋಟ್ಲಿ ಬರೋಕ್ಕಾಗಲಿಲ್ಲ. ಏನೋ ಮನಸ್ಸು ಮಾಡಿ ಇವತ್ತು ಅಮ್ಮ ಕರ್ಸ್ಕೊತಾ ಇದ್ದಾಳೆ, ಅಮ್ಮನ ದರ್ಶನ ಕೊಡ್ತಾ ಇದ್ದಾರೆ. ನಾನು ಕಣ್ತುಂಬ ಅಮ್ಮನ ನೋಡ್ಕೊಳ್ತೀನಿ. ನೋಡೋಣ ತಾಯಿ ಕೃಪೆ ಹೆಂಗಿದೆ ಅಂತಂತೆ. ಮುಂದೆ ಭವಿಷ್ಯದಲ್ಲಿ ಅಮ್ಮ ನಮ್ಮನ್ನು ಸೇವೆ ತಗೊಳ್ತಾರೋ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಮತ್ತೆ 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 ಬರೋಂಗೆ ಆ ಅಮ್ಮನೇ ಪ್ರೇರೇಪಣೆ ನನಗೆ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಪ್ಪ. ಹಾಸನದಿಂದ ಬಂದಿದ್ದೆ ಸರ್ ನಾನು. ಮತ್ತೆ ಇವತ್ತು ಬನ್ನಿ ಅಂತ ಹೇಳಿದ್ರು. ಇವತ್ತು ಹುಣ್ಣಿಮೆ ಇದೆ, ಅಕ್ಕಿ ಎಲ್ಲ ಮೊಡ್ಲಿಕ್ಕೆ ತಂದು ಕೊಡಿ ಅಂತ ಹೇಳಿದ್ರು. ಬಂದಿದ್ದೀನಿ. ಮೊನ್ನೆ ಬಂದಾಗ ಅವ್ರು ಹೇಳಿದ್ರು, ನಿನ್ನ ಕೆಲಸ ಆಗ್ತದೆ, ನೀನು ಹರಕೆ 5 ರೂಪಾಯಿ ಮತ್ತು 9 ರೂಪಾಯಿ ಹರಕೆ ಕಟ್ಟು, ಮನೇಲಿ ಕಟ್ಬಿಟ್ಟು ಅದು ತಂದು ಅಮ್ಮನವ್ರಿಗೆ ಒಪ್ಸು, ಆಗುತ್ತೆ ಅಂತ ಹೇಳಿದ್ದಾರೆ. ಅಮ್ಮನ ಇಚ್ಛೆ ಬಿಟ್ಟಿದ್ದು ನಂಬಿಕೆ. ಆದ್ಮೇಲೆ ನಾನು 4 ಜನಕ್ಕೆ ಹಿಂಗೆ ಹೋಗ್ರಪ್ಪ, ಎಲ್ಲರಿಗೂ ಒಳ್ಳೇದಾಗ್ತದೆ, ಅಲ್ಲಿ ಹೋಗಿ ನಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಶ್ರೀಮಠ ಇರುವುದು ಅಂಗರಹಳ್ಳಿ, ಹುಲಿಯೂರು ದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು.